ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಈ 12 ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾ ಗೋಲ್ಡ್. ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ, ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು. ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ. ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು. 25,000 ಖರೀದಿ ಮೇಲೆ ಅದೃಷ್ಟ ಕೂಪನ್, ವಜ್ರದ ನೆಕ್ಲೆಸ್, ಓಲೆ, ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ. ನಂದಾ ಗೋಲ್ಡ್, ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಜಾಮಿಯಾ ಮಸೀದಿ ರಸ್ತೆ, ಸಿಟಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ಕಾಂಟ್ಯಾಕ್ಟ್ 0820253019. ಮೊಬೈಲ್ ನಂಬರ್ 9448012466. ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮದಲ್ಲಿ ಈ ಬಾರಿ ಏನು ಮೈಕ್ರೋ ಫೈನಾನ್ಸ್ ರದ್ದಾಗಬೇಕು ಅನ್ನೋ ಕೂಗು ಬಹಳಷ್ಟು ಕಡೆಯಿಂದ ಕೇಳಿ ಬರ್ತಾ ಇರುವಂಥದ್ದು. ಇದರ ಬಗ್ಗೆ ಬಹಳಷ್ಟು ಕಡೆ ಹೋರಾಟಗಳು ಕೂಡ ನಡೀತಾ ಇದೆ. ಉಡುಪಿಯಲ್ಲಿ ಹೇಗಿದೆ ಮೈಕ್ರೋ ಫೈನಾನ್ಸ್ ತಡೆಗಾಗಿ ಕಾವು? ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಮೈಕ್ರೋ ಫೈನಾನ್ಸ್ ಮತ್ತು ಧರ್ಮಸ್ಥಳದ ಸ್ವಸಹಾಯ ಗುಂಪು ಹಾಗೂ ಇನ್ನಿತರ ಸ್ವಸಹಾಯ ಗುಂಪುಗಳನ್ನು ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯನ್ನು ತಂದಿದೆ. ಆದರೆ ಈ ಸುಗ್ರೀವಾಜ್ಞೆ ಅಷ್ಟು ಯಶಸ್ವಿಯಾಗಿಲ್ಲ ಅಂತ ನಮಗೆ ಅನಿಸ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಕಟ್ಟುನಿಟ್ಟಾಗಿ ಜಾರಿ ತರಬೇಕು ಮತ್ತು ಸುಗ್ರೀವಾಜ್ಞೆಯ ವಿರುದ್ಧ ರಾಜ್ಯಪಾಲರು ಮಾಡಿದಂತಹ ಕಾಯ್ದೆಯ ಕೆಲವು ನಿಯಮಗಳಲ್ಲಿ ಅದನ್ನು ಸರಿದೂಗಿಸಬೇಕೆನ್ನುವ ಹಿನ್ನೆಲೆಯಲ್ಲಿ ನಾವು ಇವತ್ತೊಂದು ಪ್ರತಿಭಟನೆಯನ್ನು ಉಡುಪಿಯಲ್ಲಿ ಆಯೋಜನೆ ಮಾಡಿದ್ದೇವೆ. ಮೈಕ್ರೋ ಫೈನಾನ್ಸಿನ ಕೇವಲ ಕಿರುಕುಳವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಪ್ರಶ್ನೆ. ಇದನ್ನು ಸರ್ಕಾರ ಕೇವಲ ರೋಗಕ್ಕೆ ಮದ್ದು ಹುಡುಕಿದೆ ವಿನಃ ರೋಗವನ್ನೇ ಬಾರದಾಗೆ ತಡೆಗಟ್ಟಲಿಕ್ಕೆ ಈ ಸುಗ್ರೀವಾಜ್ಞೆಯಲ್ಲಿ ಯಾವುದೇ ಆದೇಶಗಳು ಕಂಡು ಬರ್ತಾ ಇಲ್ಲ. ಬಹುಶಃ ಕಳೆದ 10 ವರ್ಷದಿಂದ ಸರ್ಕಾರಕ್ಕೆ ನಿರಂತರವಾಗಿ ಮೈಕ್ರೋ ಫೈನಾನ್ಸಿಂದ ನೊಂದವರ ಜನರ ಬಗ್ಗೆ ನಾವು ಮನವಿಗಳನ್ನು ಸಲ್ಲಿಸ್ತಾ ಬಂದೇವೆ ಮತ್ತು ಹೋರಾಟಗಳನ್ನು ಮಾಡ್ತಾ ಬಂದರೂ ಕೂಡ ಎಲ್ಲ ಸರ್ಕಾರಗಳು ನಿರ್ಲಕ್ಷ್ಯನೆ ಮಾಡ್ತಾ ಇದೆ. ಬಡವರ ಉದ್ಧಾರ ಅಂತಾರೆ, ಬೇರೆ ಬೇರೆ ಯೋಜನೆಗಳನ್ನು ತರ್ತಾರೆ. ಆದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕನೇ ಬಡವರಿಗೆ ಸಾಲ ನೀಡುವ ವ್ಯವಸ್ಥೆಯನ್ನು ಸರಿಯಾದ ದಾರಿಯಲ್ಲಿ ಕಲ್ಪಿಸಬೇಕು ವಿನಃ ಯಾವುದೇ ಲೇವಾದೇವಿ ಮತ್ತು ಇಂಥ ಮೈಕ್ರೋ ಫೈನಾನ್ಸ್ ಆಗಲಿ ಇಂಥ ಸ್ವಸಹಾಯ ಗುಂಪುಗಳ ಮೂಲಕ ಹಣ ಕೊಟ್ಟು ಜನರನ್ನು ದಿಕ್ಕು ತಪ್ಪಿಸುವ ಮತ್ತು ವಸೂಲಿನಲ್ಲಿ ಅವರನ್ನು ಭಯೋತ್ಪಾದಕ ರೀತಿಯಲ್ಲಿ ಮತ್ತು ಮನೆಗೆ ಬಂದು ಹಿಂಸೆ ಮಾಡುವ ರೀತಿಯಲ್ಲಿ ಅವರ ಬದುಕನ್ನು ಮತ್ತು ಅವರ ಪ್ರಾಣವನ್ನು ಕಸಿದುಕೊಳ್ಳುವ ವಿರುದ್ಧ ನಾವು ಇವತ್ತು ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ತಾವೆಲ್ಲರೂ ಗಮನಿಸಿರ್ಬೋದು, ಸುಗ್ರೀವಾಜ್ಞೆ ಕೇವಲ ಒಂದು ಮೈಕ್ರೋ ಫೈನಾನ್ಸ್ ಅಥವಾ ಸ್ವಸಹಾಯ ಗುಂಪಿನ ಪರವಾಗಿ ವಿರೋಧವಾಗಿ ಇಲ್ಲ, ಅದನ್ನು ದೌರ್ಜನ್ಯ ಮಾಡುವುದಕ್ಕೆ ಮಾತ್ರ ತಡೆಗಟ್ಟುವಂಥ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆದರೆ ಸಾಲ ವಸೂಲಾತಿಯನ್ನು ಸರ್ಕಾರ ತಕ್ಷಣವಾಗಿ ಯಾರ್ಯಾರು ಬಡಪಾಯಿಗಳಿಗೆ ಕೇವಲ ಆಧಾರ್ ಕಾರ್ಡ್ ಜೆರಾಕ್ಸ್ ಮೂಲಕ ಸಾಲ ಕೊಟ್ಟಿದ್ದ ಆ ಸಾಲಗಳನ್ನೆಲ್ಲವನ್ನು ಈ ಸರ್ಕಾರ ಮನ್ನಾ ಮಾಡಬೇಕು, ಅವರನ್ನು ಋಣಮುಕ್ತಗೊಳಿಸಬೇಕೆನ್ನುವುದೇ ನಮ್ಮ ಒತ್ತಾಯ ಆಗಿದೆ. ಹಾಗಾಗಿ ಸರ್ಕಾರ ಆಗಲಿ ಸರ್ಕಾರದ ಯೋಜನೆಗಳಾಗಲಿ ಬಡವರನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ, ಬಡವರನ್ನು ಆರ್ಥಿಕ ಲೆವೆಲಲ್ಲಿ ಮೇಲ್ತರುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಭೂಮಿ ರಾಷ್ಟ್ರೀಕರಣ ಆದಾಗ ಮಾತ್ರ ಈ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಮಾಡಲು ಸಾಧ್ಯ ಇದೆ. ಹಾಗಾಗಿ ಯಾರೋ ಒಬ್ಬ ಬಂಡವಾಳಶಾಹಿಗಳನ್ನು ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಇಂಥ ಸಾಲಗಳನ್ನು ಕೊಟ್ಟು ಭಯೋತ್ಪಾದನೆ ನಡೆಸುವಂಥ, ಬಡವರ ಬದುಕನ್ನು ಕಸಿದುಕೊಳ್ಳುವಂಥ ವ್ಯವಸ್ಥೆಗೆ ನಮ್ಮ ಧಿಕ್ಕಾರ ಇದೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೈಕ್ರೋ ಫೈನಾನ್ಸಿನವರ ಸಾಲಕ್ಕೆ ಕಿರುಕುಳ ನೀಡುವ ಬಗ್ಗೆ ಮತ್ತು ದೌರ್ಜನ್ಯ ನೀಡಿ ಅವರನ್ನು ಸಾಲವನ್ನು ವಸೂಲಾತಿ ಮಾಡುವಂತಹ ಪ್ರಮೇಯ ದಿನದಿಂದ ದಿನ ರಾಜ್ಯದಂತ ನಡೀತಾ ಇದೆ. ಇದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಮತ್ತು ಅಂಬೇಡ್ಕರ್ ಯುವ ಸೇನೆ ಉಡುಪಿ ಜಿಲ್ಲೆ ಮತ್ತು CPIM ಇದರ ನೇತೃತ್ವದಲ್ಲಿ ನಾವಿಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಬಹುಶಃ ಒಂದು 5-6 ವರ್ಷಗಳ ಹಿಂದೆ ಇದೇ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದುಗಡೆ ನಾವೊಂದು ಹೆಚ್ಚು ಕಮ್ಮಿ ಒಂದು 2-2.5 ಸಾವಿರ ಜನ ಮಹಿಳೆಯರನ್ನು ಸೇರಿಸಿ ಈ ಮೈಕ್ರೋ ಫೈನಾನ್ಸಿನ ವಿರುದ್ಧ ಮತ್ತು ಧರ್ಮಸ್ಥಳದ ಸ್ವಸಹಾಯ ಸಂಘದ ವಿರುದ್ಧ ನಾವೊಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ವಿ. ಆವಾಗ ಬಹುಶಃ ಜಿಲ್ಲೆದಂತ ಒಂದು ಬೇರೆ ರೀತಿಯ ಒಂದು ಸಂಚಲನ ಮೂಡಿತು. ಬಹುಶಃ ಉಡುಪಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸರಾಗಲಿ ಅಥವಾ ಒಂದು ಧರ್ಮಸ್ಥಳ ಸ್ವಸಹಾಯ ಸಂಘದಾಗಲಿ ಆ ಕಿರುಕುಳವನ್ನು ತಡಲಿಕ್ಕೆ ಸ್ವಲ್ಪ ಮಟ್ಟದ ಕಾರಣ ಆಯಿತು. ಆದರೆ ಉಳಿದ ಜಿಲ್ಲೆಗಳಲ್ಲಿ ಇವರ ಒಂದು ಕಿರುಕುಳ ಮತ್ತು ಇವರ ಒಂದು ದೌರ್ಜನ್ಯ ನೋಡಿ ಅನೇಕ ಕಡೆ ಸಾವು ನೋವು ನಡೀತಾ ಇದೆ. ರಾಜ್ಯ ಸರ್ಕಾರ ಬೇರೆ ಬೇರೆ ರೀತಿಯ ಕಾನೂನಿನ ಕ್ರಮ ಕೈಗೊಂಡರೂ ಬಹುಶಃ ಆ ಮಟ್ಟದಲ್ಲಿ ಎಲ್ಲಿಯೂ ಒಂದು
ಆ ದೌರ್ಜನ್ಯ ತಡೆಯುವ ಯಾವುದೇ ಒಂದು ಮುನ್ಸೂಚನೆಯನ್ನು ಕಾಣ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಇವಾಗ ಎಲ್ಲ ಪ್ರಗತಿಪರ ಸಂಘಟನೆಗಳು ಇವಾಗಲೂ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ತಮ್ಮ ಚಾನಲ್ನ ಮೂಲಕ ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದೇ ರೀತಿ ಮೈಕ್ರೋ ಫೈನಾನ್ಸಿನ ಅವರ ದೌರ್ಜನ್ಯ, ಈ ದಬ್ಬಳಿಕೆ ಇದೇ ರೀತಿ ಮುಂದುವರಿದರೆ ಉಡುಪಿ ಜಿಲ್ಲೆಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ನಾವು ಎಚ್ಚರಿಕೆಯನ್ನು ನೀಡುತ್ತಾ, ಇವತ್ತು ಬಡ ಮಹಿಳೆಯರು ಏನಾದರೂ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಥವಾ ಏನಾದರೂ ಒಂದು ಸ್ವಂತ ಕೃಷಿ ಮಾಡಬೇಕನ್ನುವ ಉದ್ದೇಶದಿಂದ ಸಾಲ ಸೌಲಭ್ಯ ಮಾಡಿದರೆ ಅವರಿಗೆ ಬಂದು ಅವರ ಆತ್ಮಹತ್ಯೆ ಮಾಡುವ ಮಟ್ಟಕ್ಕೆ ಒಂದು ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಅಂದರೆ ಬಹುಶಃ ಇದಷ್ಟು ದೊಡ್ಡ ಒಂದು ನಾಚಿಕೆಗೇಡು ಬೇರೆ ಅನ್ನೋದಿಲ್ಲ. ಈ ಮೂಲಕ ನಾನು ಎಲ್ಲ ನಮ್ಮ ಮೈಕ್ರೋ ಫೈನಾನ್ಸಿನ ಎಲ್ಲ ಸಾಲಗಾರರಿಗೆ ಧರ್ಮಸ್ಥಳ ಮಹಿಳಾ ಸ್ವಸಹಾಯ ಸಂಘದ ಸಾಲಗಾರರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಿಮ್ಮ ಜೊತೆ ನಾವಿದ್ದೇವೆ, ಖಂಡಿತ ಅವರು ಒಂದು ಧೈರ್ಯ ಮಾಡಿಕೊಳ್ಳಿ, ಅವರ ಯಾವುದೇ ದೌರ್ಜನ್ಯಕ್ಕೂ ನಾವು ಬಗ್ಗುವುದಿಲ್ಲ ಅಂತ ಈ ಚಾನಲ್ನ ಮೂಲಕ ನಾವು ಸಂದೇಶ ಕೊಡ್ತಾ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಖಂಡಿತವಾಗಿ ದೊಡ್ಡ ಮಟ್ಟದ ನಾವು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಅಂಬೇಡ್ಕರ್ ಯೋಜನೆಯ ಮೂಲಕ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಚಾನಲ್ನ ಮೂಲಕ ಈ ಸಂದೇಶವನ್ನು ನೀಡ್ತಾ ಇದ್ದೇನೆ. ರಾಜ್ಯದಲ್ಲಿ ಇಂದು ನಾವೆಲ್ಲರೂ ಕೂಡ ಗಮನಿಸ್ತಿದ್ದ ಹಾಗೆ ಒಂದು ಮೈಕ್ರೋ ಫೈನಾನ್ಸಿನ ಕಿರುಕುಳದಿಂದಾಗಿ ಸಾಕಷ್ಟು ಮಹಿಳೆಯರು, ಗ್ರಾಮಾಂತರ ಜನರು ಇವತ್ತು ವಲಸೆ ಹೋಗುವಂಥದ್ದು, ಮನೆ ಬಿಟ್ಟು ಹೋಗುವಂಥದ್ದು ಹಾಗೂ ಕಿರುಕುಳ ತಾಳಲಾರದೆ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ನೋವನ್ನು ಅನುಭವಿಸುವಂಥದ್ದು, ಅವಮಾನ ಅನುಭವಿಸುವಂಥದ್ದನ್ನು ನಾವಿವತ್ತು ನೋಡ್ತಿದ್ದೇವೆ. ಇದು ಒಂದು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಆರ್ಥಿಕ ವೈಫಲ್ಯದಿಂದ ಇವತ್ತು ಈ ರೀತಿಯಾಗಿ ಒಂದು ಮೈಕ್ರೋ ಫೈನಾನ್ಸ್ಗಳು ಒಂದು ಬಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಜನರನ್ನು ಇವತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಆ ಮೈಕ್ರೋ ಫೈನಾನ್ಸಿನತ್ತ ಇವತ್ತು ದೂಡಿದೆ ಅಂತ ಹೇಳುವಂಥದ್ದು ಇವತ್ತು ನಾವು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಅಭಿಪ್ರಾಯವನ್ನು ಪಡ್ತೇವೆ. ಯಾಕಂದೇಳಿ ಹೇಳಿದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಒಂದು ಕೃಷಿ ಬಿಕ್ಕಟ್ಟೇನಿದೆ, ರೈತರ ಬಿಕ್ಕಟ್ಟೇನಿದೆ, ಒಂದು ಅವ್ರ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ಇಲ್ಲ, ರಸಗೊಬ್ಬರಗಳ ಬೆಲೆ ಏರಿಕೆ, ಮತ್ತು ಅದು ಆ ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂದೇಳಿ ಹೇಳುವಂಥ ಪರಿಸ್ಥಿತಿಯಲ್ಲಿ ಹೇಗಾದರೂ ಜೀವನ ಮಾಡಬೇಕನ್ನುವಂಥ ಕಾರಣಕ್ಕೆ ಸಾಲ ಮಾಡಿ ಕೃಷಿಯನ್ನು ಮಾಡ್ತಾರೆ. ಅದು ಅತಿವೃಷ್ಟಿ ಅನಾವೃಷ್ಟಿಯಿಂದ ತೊಂದರೆಗೆ ಒಳಗಾಗುವಂಥದ್ದು. ಈ ರೀತಿ ಆಗುವಾಗ ಯಾವುದೇ ಒಂದು ಇನ್ಶೂರೆನ್ಸ್ ಸಪೋರ್ಟ್ ಕೂಡ ಅವರಿಗೆ ಇಲ್ಲದಿದ್ದಾಗ, ಈ ಸಾಲ ತೀರಿಸಲಿಕ್ಕಾಗದಿದ್ದಾಗ ಅವರು ಈ ಮೈಕ್ರೋ ಫೈನಾನ್ಸಿನ ಇದಕ್ಕೆ ಒಳಗಾಗ್ತಾರೆ. ಅದೇ ಹೊತ್ತಿಗೆ ಬ್ಯಾಂಕುಗಳು ಸಾಲ ಕೊಡುವುದನ್ನು ಒಂದು ಮಿತಿ ಮಾಡಿದ್ದಾರೆ. ಮತ್ತು ಸಹಕಾರಿ ಸಂಘಗಳಿಗೂ ಇವತ್ತು ಮಿತಿಗಳಿದೆ. ಅನಿವಾರ್ಯವಾಗಿ ಅವರು ಇವತ್ತು ಮೈಕ್ರೋ ಫೈನಾನ್ಸಿನ ಬಾಗಿಲಿಗೆ ಹೋಗಲೇಬೇಕಾಗಿದೆ. ಇವತ್ತು ನಿರುದ್ಯೋಗಿ ಯುವಕರೇನಿದ್ದಾರೆ, ಆ ಯುವಕರು ಕೂಡ ಇವತ್ತು ಮೈಕ್ರೋ ಫೈನಾನ್ಸನ್ನು ಪಡ್ಕೊಂಡು ಏನೋ ಉದ್ಯಮ ಮಾಡುವಂಥದ್ದು, ಜೀವನಕ್ಕೋಸ್ಕರ ಏನಾದರೂ ಹರಸಾಹಸ ಪಡ್ತಕ್ಕಂಥ ಸಂದರ್ಭಗಳಲ್ಲೂ ಕೂಡ ಇವತ್ತು ಸಾಲಗಾರನಾಗುವಂಥದ್ದು ನಾವು ನೋಡಿದ್ದೇವೆ. ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಈ ಸಣ್ಣ ಉದ್ಯಮಗಳು ವ್ಯಾಪಕವಾಗಿ ನಶಿಸಿದ ಫಲವಾಗಿ ಇವತ್ತು ಉದ್ಯೋಗ ಇಲ್ಲ. ಆ ಫೈನಾನ್ಸ್ಗಳಲ್ಲೂ ಅವರು ಹಣವನ್ನು ಪಡ್ಕೊಂಡು ಕೂಡ ಉದ್ಯಮ ಮಾಡಿದ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಾಲಗಾರರಾಗಿ ಇವತ್ತು ಅವರು ಪರಿವರ್ತನೆ ಆಗಿದ್ದಾರೆ. ಈ ರೀತಿಯಾದ ಹಲವಾರು ಕಾರಣಗಳು, ನಿರುದ್ಯೋಗ ಇರ್ಬೋದು, ಕೃಷಿ ಬಿಕ್ಕಟ್ಟಿರ್ಬೋದು, ಮತ್ತು ಸರ್ಕಾರದ ಬ್ಯಾಂಕಿನ ಸೌಲಭ್ಯಗಳಿರ್ಬೋದು, ಯಾವುದೂ ಇಲ್ಲದಿದ್ದಾಗ ಈ ಮೈಕ್ರೋ ಫೈನಾನ್ಸ್ಗಳು ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಮಹಿಳೆಯರನ್ನೇ ಗುರಿಯಾಗಿಸಿ, ಯಾಕಂದರೆ ಇವತ್ತು ಮನೆ ನಡೆಸೋದು ಅಷ್ಟು ಕಷ್ಟ ಅಂತೇಳಿ ಹೇಳುವಂಥದ್ದು, ಮಕ್ಕಳ ಶಿಕ್ಷಣ, ಆರೋಗ್ಯ, ಮನೆ ಖರ್ಚುಗಳು ಇವೆಲ್ಲವೂ ಇವತ್ತು ದುಸ್ತರ. ಹಾಗಾಗಿ ಹೆಂಗಸರು ಅನಿವಾರ್ಯವಾಗಿ ಸಾಲವನ್ನು ಪಡೀತಾರೆ. ಹೇಗೋ ಅದನ್ನು ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ಕಟ್ಟಿ ತೀರಿಸ್ಬೋದು, ವಾರಕ್ಕೊಂದು ಕಂತು ಕಟ್ಬೋದು ಅಂದೇಳಿ ಹೇಳುವಂಥ ಆಸೆಯಲ್ಲಿ ಈ ಮೈಕ್ರೋ ಫೈನಾನ್ಸು ಮತ್ತು ಸ್ವಸಹಾಯ ಸಂಘಗಳಿಂದ ಸಾಲವನ್ನು ಪಡ್ಕೊಳ್ತಾರೆ. ಆದರೆ ಎಲ್ಲ ವಾರವೂ ಅವರಿಗೆ ನಿಗದಿತವಾದ ಆದಾಯ ಇಲ್ಲದೆ ಹೋದ್ರಿಂದ ಇವತ್ತು ಎನ್ರೇಗಾ ಒಂದು ಏನಿದೆ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲೂ ಕೂಡ ಉದ್ಯೋಗದ ಖಾತ್ರಿ ಇವತ್ತಿಲ್ಲ. ಉದ್ಯೋಗ ದಿನಗಳು ಕಮ್ಮಿ ಆಗ್ತಾ ಬಂದ ಹಾಗೆ ಆ ಸಾಲದ ಮರುಪಾವತಿ ಅವ್ರ ಹತ್ರ ಸಾಧ್ಯ ಆಗುವುದಿಲ್ಲ. ಆಗ ಅವರು ಸಾಲಗಾರರಾಗಿ ಪರಿವರ್ತನೆ ಆಗ್ತಾರೆ. ಅಂಥ ಸಂದರ್ಭದಲ್ಲಿ ನಿರುದ್ಯೋಗಿ ಯುವಕರನ್ನು ಬಳಸಿ ಸಾಲವನ್ನು ಹೆಚ್ಚೆಚ್ಚು ಕೊಡುವಂಥ ಒಂದು ವ್ಯವಸ್ಥೆ, ಸಾಲವನ್ನು ಒಂದು ವಸೂಲಿ ಮಾಡುವಂಥ ವ್ಯವಸ್ಥೆ ಇವತ್ತು ನಿರುದ್ಯೋಗಿ ಯುವಕರನ್ನ ಬಳಸಿ ಮಾಡಲಾಗುತ್ತೆ. ಹಾಗಾಗಿ ಈ ಸಾಲ ವಸೂಲಿಯನ್ನು ಅವರು ಯಾವುದೇ ಕರುಣೆ ಇಲ್ಲದೆ, ಯಾಕಂದರೆ ಅವರಿಗೊಂದು
ಟಾಸ್ಕನ್ನು ಕೊಟ್ಟಿರ್ತಾರೆ. ಇಷ್ಟು ಸಾಲವನ್ನು ನೀನು ವಸೂಲಿ ಮಾಡಿಕೊಟ್ರೆ ನಿನಗೆ ಇಷ್ಟು ಇನ್ಸೆಂಟಿವ್ ಕೊಡ್ತೇವೆ, ಅಥವಾ ಒಂದು ತಿಂಗಳಲ್ಲಿ ಇಷ್ಟು ಸಾಲವನ್ನು ವಸೂಲಿ ಮಾಡಲೇಬೇಕು ಅನ್ನುವಂಥ ಟಾಸ್ಕನ್ನು ಕೊಡ್ತಾರೆ. ಅದೇ ರೀತಿ ಸೇಲ್ಸ್ ಏಜೆಂಟ್ಗಳಿಗೆ ನೀವು ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ ಇಷ್ಟು ಸಾಲವನ್ನು ವಿತರಣೆ ಮಾಡಲೇಬೇಕು, ಅದು ಯಾವುದು ಶ್ಯೂರಿಟಿ ಇದೆಯೋ ಇಲ್ಲವೋ ತೊಂದರೆ ಇಲ್ಲ, ಒಬ್ಬರಿಗೆ 2 ಸಾಲ ಕೊಡಿ 3 ಸಾಲ ಕೊಡಿ ತೊಂದರೆ ಇಲ್ಲ, ಮಾಡಲೇಬೇಕು ಅನ್ನುವಂಥ ಒಂದು ಟಾಸ್ಕನ್ನು ಕೊಟ್ಟು ಅವರನ್ನು ಇವತ್ತು ಅಪರಾಧಿಗಳನ್ನಾಗಿ ಮಾಡ್ತಿದ್ದಾರೆ. ಅವರು ಕೇಸ್ಗಳನ್ನು ಹಾಕ್ಕೊಂಡು ಕೋರ್ಟ್ಗಳಿಗೆ ಹೋಗಬೇಕಾಗತ್ತೆ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಗ್ರಾಮಾಂತರ ಪ್ರದೇಶದಲ್ಲಿದೆ. ಅದರ ಪರಿಣಾಮವನ್ನು ನಾವು ಈಗಾಗಲೇ ನೋಡ್ತಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಇದು ಸುಗ್ರೀವಾಜ್ಞೆಯನ್ನು ತಂದು ಕನಿಷ್ಠ ಒಂದು ಮನೆ ಬಾಗಿಲಿಗೆ ಬಂದು ಹಲ್ಲೆ ಮಾಡುವಂಥದ್ದು ಅಥವಾ ವಸೂಲಿ ಮಾಡುವಂಥದ್ದು ಅಥವಾ ಅವಮಾನಪಡಿಸುವಂಥದ್ದನ್ನು ಮಾತ್ರ ನಿಯಂತ್ರಿಸಿದೆ ವಿನಃ ಯಾರು ಸಾಲ ಪಡೀತಾರೆ ಆ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸಲಾರದೆ ಈ ಸಮಸ್ಯೆಗೆ ಖಂಡಿತ ಪರಿಹಾರ ಇಲ್ಲ. ಇದರಿಂದ ತಪ್ಪಿಸ್ಕೊಂಡ್ರೂ ಕೂಡ ಅವ್ರು ನಾಳೆ ಕೋರ್ಟ್ ವಾರಂಟನ್ನು ಯಾವುದನ್ನು ಹಿಡ್ಕೊಂಡು ಬಂದಾಗ, ಜಪ್ತಿ ವಾರಂಟನ್ನು ತಗೊಂಡು ಬಂದಾಗ ಯಾವುದೇ ರೀತಿ ಅವರಿಗೆ ಒಂದು ಪರ್ಯಾಯ ಇರುವುದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಹೆಚ್ಚು ಗಮನ ಹರಿಸಿ ಗ್ರಾಮಾಂತರ ಪ್ರದೇಶದಲ್ಲಿ ಸಾಮಾನ್ಯ ಜನರಿಗೆ ಬ್ಯಾಂಕಿಂದ, ಸಹಕಾರಿ ಸಂಘದಿಂದ ಅಥವಾ ಬೇರೆ ಇದು ಪರ್ಯಾಯ ವ್ಯವಸ್ಥೆಗಳನ್ನು ಅವ್ರಿಗೆ ದೊರೆಯುವ ಹಾಗೆ ಮಾಡಿ ಮೈಕ್ರೋ ಫೈನಾನ್ಸಿಂದ ಅವರಿಗೆ ಮುಕ್ತಿ ಕೊಡುವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಪಕ್ಷದ ಒಂದು ವಿನಂತಿ ಅಂತ ಹೇಳ್ತೀನಿ. ಸರ್, ಈಗ ಏನಂತ ಹೇಳಿದ್ರೆ ಈಗಾಗಲೇ ತಗೊಂಡಿರುವಂತಹ ಸಾಲವನ್ನು ಮನ್ನಾ ಮಾಡಬೇಕಂತ ಹೇಳ್ತೀರಾ, ಅಥವಾ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಅಂದರೆ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ? ಈಗಾಗಲೇ ತಗೊಂಡಿರುವಂಥ ಸಾಲವನ್ನು ಕೂಡ ಸರ್ಕಾರ ಮನ್ನಾ ಮಾಡುವಂಥದ್ದು ಮತ್ತು ಅದ್ರ ಮೇಲೆ ಹಾಕಿದಂಥ ತಗೊಂಡ ಅಸಲು ಎಷ್ಟು ಮತ್ತು ಬಡ್ಡಿ ಎಷ್ಟು ಅನ್ನುವಂಥದ್ದನ್ನು ಗಮನಿಸಬೇಕು. ಬಹಳ ದೊಡ್ಡ ವಿಷಯ ಇರುವಂಥದ್ದು ಇದರಲ್ಲಿ. ಒಂದು 10,000 ಸಾಲ ತಗೊಂಡ್ರೆ ಅದು ನೋಡ್ತಾ ನೋಡ್ತಾ ಡಬಲ್ ಆಗುವಂಥದ್ದು, ತ್ರಿಬಲ್ ಆಗುವಂಥದ್ದು, ಇವರಿಗೆ ಸಾಲಗಾರರಿಗೆ ಅದನ್ನು ಅಸಲು ತೀರಿಸೋದು ಬಿಟ್ಟು ಬಡ್ಡಿಯೇ ತೀರಿಸ್ಲಿಕ್ಕಾಗದಿದ್ದಂಥ ಪರಿಸ್ಥಿತಿ. ಇದು ಒಂದು ನಿಯಂತ್ರಣಕ್ಕೆ ಬರಬೇಕು. ಒಂದು ಸಾಲ, ಆ ಸಾಲಕ್ಕೊಂದು ಬಡ್ಡಿ ಎಷ್ಟು, ಅದು ಎಷ್ಟು ಬಡ್ಡಿ ನಮ್ಮ ಒಂದು ಸಿಸ್ಟಮ್ ಒಳಗೆ ಹೇಗಿದೆ, ಕಾನೂನಾತ್ಮಕ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಆಗ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಪ್ರಾಮಾಣಿಕವಾದ ಬಡ್ಡಿ ಕಟ್ಟಿ ಆ ಸಾಲವನ್ನು ಒಂದಷ್ಟು ಇದು ಮಾಡುವ ವಿಷಯದಲ್ಲಿ ಸರ್ಕಾರ ಗಮನಿಸಬೇಕು. ಈಗ ನಾವು ಸಾಲ ಕೊಟ್ಟವರೆಲ್ಲರೂ ಕೂಡ ಸಾಲವನ್ನು ಮನ್ನಾ ಮಾಡಿ ಅಂತೇಳಿ ಹೇಳುವಾಗ ಅದು ಬೇರೆ ಆರ್ಥಿಕ ಪರಿಣಾಮಗಳನ್ನು ಬೀರ್ಬೋದು. ಆದರೂ ಇದಕ್ಕೊಂದು ಪರಿಹಾರವನ್ನು ರಾಜ್ಯ ಸರ್ಕಾರ ಹುಡುಕಬೇಕು ಅಂತ ಹೇಳುವಂಥ ಬಡ್ಡಿ ನಿಯಂತ್ರಣಕ್ಕೆ ಮತ್ತು ವಸೂಲಾತಿ ನಿಯಮಗಳು, ವಸೂಲಾತಿ ವಿಧಾನಗಳನ್ನೆಲ್ಲವನ್ನು ಸರ್ಕಾರ ತನ್ನ ಸುಪರ್ದಿಗೆ ತಗೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಆ ಜನರಿಗೊಂದು ರಕ್ಷಣೆಯನ್ನು ಸಿಗುತ್ತೆ. ಅಗತ್ಯ ಬಿದ್ದರೆ ಫ್ಯಾಮಿಲಿ ಅಥವಾ ಕುಟುಂಬದ ಪರಿಸ್ಥಿತಿ ಅಲ್ಲಿ ದುಡಿಯೋರಿದ್ದಾರೆ ಅಂದೇಳಿ ಹೇಳುವಾಗಾದರೆ ಅದು ರೀಪೇಮೆಂಟ್ ಮಾಡ್ಬೋದು. ಅದು ದುಡಿಯೋರೇ ಇಲ್ಲ ಅಂದೇಳಿ ಹೇಳುವ ಸ್ಥಿತಿ ಇದ್ದರೆ ಖಂಡಿತ ಸರ್ಕಾರ ಅವರ ಸಹಾಯಕ್ಕೆ ಬರಲಿಕ್ಕೆ ಆಗಬೇಕು ಅಂತ ಹೇಳುವಂಥದ್ದು. ರಾಜ್ಯ ಸರ್ಕಾರವನ್ನು ಹೊರತುಪಡಿಸಿ ಅಂದರೆ ಕೇಂದ್ರ ಸರ್ಕಾರದ ಅಂಡರಲ್ಲೂ ಕೆಲವೊಂದು ಬರುವಂಥ ಮೈಕ್ರೋ ಫೈನಾನ್ಸ್, ಆಕ್ಸಿಸ್ ಬ್ಯಾಂಕ್ನವರು ಕೂಡ ಕೆಲವೊಂದು ಅಂದರೆ ಪ್ರತ್ಯೇಕವಾಗಿ ಇರೋದು ಇದೆ. ಅಂದರೆ ಅಂಥವರೇನು ಮೊದಲೇನು ಮಾಡಿದ್ರು, ಒಂದಷ್ಟು ಸ್ವಲ್ಪ ಹೋರಾಟ ಆದಾಗ ಅವೆಲ್ಲ ಈಗ ಅದ್ರ ಪೇಮೆಂಟ್ ವಸೂಲಿ ಮಾಡ್ತಾ ಇಲ್ಲ. ಈಗ ನಿಮ್ಮ ಇದರಿಂದ ಏನಾದರೂ ಪರಿಣಾಮ ಬೀರ್ಬೋದಾ? ಈಗ ವಾಸ್ತವದಲ್ಲಿ ಏನಂದೇಳಿ ಹೇಳಿದ್ರೆ, ಯಾವಾಗ ಈ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಲವನ್ನು ಕೊಡೋದನ್ನು ಕಡಿಮೆ ಮಾಡಿ 100 ಷರತ್ತುಗಳನ್ನು ಹಾಕಿ ಆ ಸಾಲವನ್ನು ಅವರು ಎಗೈನ್ ಈ ಖಾಸಗಿ ಬ್ಯಾಂಕ್ಗಳಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕೆ? ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗಬೇಕು. ನೀವು 1000 ಅಥವಾ 1,00,000 ಮಂದಿಗೆ 1,000 ರೂಪಾಯಿ ಕೊಟ್ಟು ವಸೂಲಿ ಮಾಡೋ ಬದಲು ಖಾಸಗಿ ಬ್ಯಾಂಕ್ಗಳಲ್ಲಿ ಲಂಸಮ್ ಕೊಡುವಂಥದ್ದು. ಅವರ ಆ ಹಣವನ್ನು ತಗೊಂಡು ಪುನಃ ಜನರಿಗೆ ಖಾಸಗಿ ಬ್ಯಾಂಕ್ಗಳ ಅವ್ರ ವಿಧಾನದಲ್ಲಿ ಸಾಲವನ್ನು ವಿತರಣೆ ಮಾಡಿ, ಒಂದು ಬಡ್ಡಿಯೂ ಕೂಡ ಜಾಸ್ತಿ ಇರುತ್ತೆ. ಅದಲ್ಲದೆ ಪೆನಾಲ್ಟಿಗಳು, ಒಂದೊಂದು ದಿನಕ್ಕೆ ಇಂತಿಷ್ಟು ಪೆನಾಲ್ಟಿಗಳು, ಅದು ಹಿಂದೆ ನಾವು ನೋಡಿದ್ದೇವೆ. ಅದನ್ನು ಗೂಂಡಾಗಳನ್ನು ಉಪಯೋಗಿಸ್ಕೊಂಡು, ಯುವಕರನ್ನು ಉಪಯೋಗಿಸ್ಕೊಂಡು ವಸೂಲಿ ಮಾಡುವಂಥದ್ದು ಕೂಡ ನೋಡಿದ್ದೇವೆ. ಇದನ್ನು ಕೂಡ ನಿಯಂತ್ರಣ ಮಾಡಬೇಕು. ಸಾರ್ವಜನಿಕ ಬ್ಯಾಂಕ್ಗಳಲ್ಲೇ ನಮಗೆ ಸಾಲ ವಿತರಣೆ ಆಗಲಿಕ್ಕೆ ಒಂದು ಸರಳ ವಿಧಾನಗಳನ್ನು ಅನುಸರಿಸ್ಲಿಕ್ಕೆ ಸಾಧ್ಯ ಆದಾಗ ಈ ಖಾಸಗಿ ಬ್ಯಾಂಕ್ಗಳ ಪ್ರಶ್ನೆಗಳು ಬರುವುದಿಲ್ಲ. ಮತ್ತೊಂದು RBIನ ನಿಯಮಾವಳಿಗಳೇನಿದೆ ಅದನ್ನೆಲ್ಲರೂ ಕೂಡ ಅನುಸರಿಸಲಿಕ್ಕೆ ಬದ್ಧರಾಗಬೇಕು. ಈಗೇನು ಪ್ರಶ್ನೆ ಇದೆ ಅಂತೇಳಿ ಹೇಳಿದ್ರೆ, ಖಾಸಗಿ ಬ್ಯಾಂಕ್ಗಳು, ಖಾಸಗಿ ಹಣಕಾಸು ಸಂಸ್ಥೆಗಳು ಅವರು ಎಲ್ಲ ನಿಯಮಗಳನ್ನು ಕೂಡ ಮೀರಿ ಅವರು ಚಾಪೇಡಿಗೆ ತೂರ್ತಕ್ಕಂಥದ್ದು ಅಥವಾ ಅದರ ಲೂಪ್ ಹೋಲ್ಸ್ಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಮಾಡ್ತಾರೆ. ಆದರೆ ಅದು ಕೂಡ ಯಾವತ್ತೂ ಸರ್ಕಾರಕ್ಕೆ ಅದು ನಿಯಂತ್ರಣ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಮತ್ತು ಖಾಸಗೀಕರಣ ಅನ್ನುವಂಥ ಏನು ಇವರದ್ದೊಂದು ಮಂತ್ರ ಏನಿದೆ, ಅದರ ಕೊನೆ ಅಂತಲ್ಲ, ಅದರ ಪರಿಣಾಮವೇ ಇದೇ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ಅದೇ
ಸಿಬಿಲ್ ಸ್ಕೋರ್ ಡೌನ್ ಮಾಡುವಂಥದ್ದು, ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮೇಲೆ ಲೋನ್ ಕೊಡುವಂಥದ್ದು, ಮತ್ತು ಲೋನು ಡಿಫಾಲ್ಟ್ ಆಗಲಿ ಅದಾಗಲಿ ಆ ಲೋನ್ ಈಗ ಕಟ್ಟಲಿಕ್ಕಾಗಲಿಲ್ಲ ಕೂಡಲೇ ಒಂದು ಹೊಸ ಲೋನನ್ನು ಮಾಡಿಕೊಡುವಂಥದ್ದು. ಆಗ ಅವರು ಕಾಯಮ್ಮಾಗಿ ಅವ್ರು ಸಾರ್ವಜನಿಕ ಬ್ಯಾಂಕಿಂದ ಸಾಲ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಸ್ಥಿತಿ ಆಗುತ್ತೆ. ಇದು ಜನರನ್ನ ಪುನಃ ಇದೇ ಪರಿಸ್ಥಿತಿಗೆ ತಳ್ಳುತ್ತೆ. ಯಾವ ಪರಿಸ್ಥಿತಿಗೆ? ಸಾಲಗಾರರಾಗಿಯೇ ಇರಬೇಕು, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಥವಾ ಊರನ್ನೇ ಬಿಟ್ಟು ಹೋಗ್ಬೇಕು. ಎಷ್ಟೋ ಕಡೆ ಇವತ್ತು ಊರು ಬಿಟ್ಟು ವಲಸೆ ಹೋಗ್ತಿದ್ದಾರೆ. ಈ ಪರಿಸ್ಥಿತಿಯನ್ನು ಕಾಯಂ ಮಾಡುತ್ತೆ ಅನ್ನುವಂಥದ್ದು ಒಂದಿದೆ. ಈ ಮೈಕ್ರೋ ಫೈನಾನ್ಸ್ ಹೋರಾಟ ನಾವು 2019ರಲ್ಲೇ ಮಾಡಿದ್ವಿ. ಕಾರಣ ಇಷ್ಟೇ, ಈ ಮೈಕ್ರೋ ಫೈನಾನ್ಸ್ಗಳು ಕಾನೂನು ಬಾಹಿರವಾಗಿ ಅಂದರೆ ಹೆಣ್ಣು ಮಕ್ಕಳನ್ನೇ ಅಂದರೆ ಹೆಂಗಸರನ್ನೇ ಮಹಿಳೆಯರನ್ನೇ ಗುರಿಯಾಗಿಸಿಕೊಂಡು ಸಾಲವನ್ನು ನೀಡ್ತಾಯಿದ್ರು ಹಾಗೂ ದುಬಾರಿ ಬಡ್ಡಿಯನ್ನು ವಿಧಿಸಿ. ಇವರ ಸಾಲಕ್ಕೆ ನೀಡು ಹೇಗಿತ್ತು ಅಂತ ಹೇಳಿದರೆ ಮನೆ ಮನೆಗೆ ಬಂದು ಸಾಲವನ್ನು ಮರುಪಾವತಿ ಮಾಡಿಸ್ಕೊಳ್ಳೋದು ಮತ್ತು ಮನೆ ಮನೆಗೆ ಬಂದು ಸಾಲವನ್ನು ನೀಡುವಂಥದ್ದು. ಆದರೆ ಇವರು ಮನೆ ಮನೆಗೆ ಬಂದು ಸಾಲವನ್ನು ಮರುಪಾವತಿ ಮಾಡಿಸ್ಕೊಳ್ತಾ ಇರುವಾಗ ಏನಾದರೂ ಸ್ವಲ್ಪ ವಿಳಂಬ ಆದರೆ ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಅವರಿಗೆ ಅಂದರೆ 8:00ವರೆಗೆ ಅವರದ್ದು ಕಲೆಕ್ಷನ್ ಇದ್ದರೆ 8:00ವರೆಗೇ ಹಣ ಕಟ್ಟಬೇಕು ಅನ್ನೋದೊಂದು ನಿಯಮ ಅವರದ್ದು. 9 ಗಂಟೆ ತನಕ ಕಾಯುವಷ್ಟು ಅವರಿಗೆ ತಾಳ್ಮೆ ಇರಲಿಲ್ಲ ಮತ್ತು ಅವರ ನಿಯಮನೇ ಹಾಗೆ ಅಂತೆ. 9 ಗಂಟೆ ನಮಗೆ 5 ನಿಮಿಷ ಕೂಡ ಲೇಟ್ ಆಗಲಿಕ್ಕಿಲ್ಲ, ಅದೇ ಸಮಯದಲ್ಲಿ ನಮಗೆ ಹಣ ಬೇಕು ಅಂತ ಹೇಳಿ. ಒಂದು ವೇಳೆ ಸಮಸ್ಯೆ ಆದರೆ ಹೆಂಗಸರಿ ಕಟ್ಟಲಿಕ್ಕೆ ಆಗಲಿಲ್ಲ, ಅವತ್ತೇನೋ ಹಣ ಇರಲಿಲ್ಲ, ಎಲ್ಲ ದಿನ ಒಂದೇ ಥರ ಇರುವುದಿಲ್ಲ. ಒಂದು ವೇಳೆ ಹಣ ಕಟ್ಟಲಿಕ್ಕೆ ಸ್ವಲ್ಪ ಲೇಟ್ ಆದರೂ ಕೂಡ ಅವರ ಮನೆ ಬಾಗಿಲಿಗೆ ಹೋಗಿ ಆವಾಜು ಶಬ್ದದಿಂದ ಬೈಯೋದು ಮತ್ತು ತುಂಬ ಕಿರುಕುಳ ಮಾಡೋದು, ಇಲ್ಲ ನೀವು ಕಟ್ಟಲೇಬೇಕಂತೇಳಿ ಗೂಂಡಾಗಿರಿ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಅದೇ ಕಾರಣಕ್ಕೆ ಈ ಮಹಿಳೆಯರು ಕೆಲವೊಂದು ಸಲ ಎಲ್ಲ ಹೆದರಿ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ರು ಮತ್ತು ಮನೆಯನ್ನು ಬಿಟ್ಟು ಕೂಡ ಹೋಗಿದ್ರು. ಕೆಲವರು ಊರುಗಳನ್ನೇ ಬಿಟ್ಟು ಹೋಗಿಬಿಟ್ಟಿದ್ರು ಮನೆಯಲ್ಲಿ. ಹಾಂ, ಆಗಿದ್ದಿದೆ. ಹಾಂ, ಕರಾವಳಿ ಅಂತ ಹೇಳಿದರೆ ಇಲ್ಲಿ ಉಡುಪಿಯಲ್ಲಿ ಆಗಿದೆ, ತುಂಬ ಕೇಸ್ಗಳಾಗಿದೆ. ಹಾಂ, ಅದೆಲ್ಲ ಗೊತ್ತಾದ ನಂತರವೇ ನಾವು ಈ ಮೈಕ್ರೋ ಫೈನಾನ್ಸ್ಗಳು ಹೇಗೆ ಬಂದವು, ಅವ್ರು ಹೇಗೆ ಕಾರ್ಯನಿರ್ವಹಿಸಿದೆ ಮತ್ತು ಇವುಗಳನ್ನು ಇಲ್ಲಿ ಹೇಗೆ ಸಾಲವನ್ನು ನೀಡಿ ವಸೂಲು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಾಗಬೇಕು. ಮತ್ತು ಅದು ಯಾಕೆ ಅಷ್ಟು ನಿಯಮಗಳು ಅಂದರೆ ಅಷ್ಟು ದೌರ್ಜನ್ಯ ಯಾಕೆ ಮಾಡ್ತಾರೆ ಅಂತ ಹೇಳಿ ನಾವು ಎಲ್ಲ ಕೇಳಿದವಾಗ ಇವರದ್ದು ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ ಮತ್ತು ಬಡ್ಡಿ ದಂಧೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಿದ ನಂತರ ನಾವೊಂದು ಸಂಘಟನೆಯನ್ನು ಮಾಡಿ ಹೋರಾಟವನ್ನು ಮಾಡಿದ್ವಿ. ಆದರೆ 6 ವರ್ಷ ಆದರೂ ಕೂಡ ನಮಗೆ ಯಾವುದೇ ರೀತಿಯಾದ ನ್ಯಾಯ ಸಿಕ್ಕಿರಲಿಲ್ಲ. ಇತ್ತೀಚೆಗೆ ನಮ್ಮ ಸರ್ಕಾರ ಬಂದ ನಂತರ, ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ ನಮಗೊಂದು ಸ್ವಲ್ಪ ಮಟ್ಟಿಗಿನ ನ್ಯಾಯ ಅಂತ ಹೇಳಿದ್ರೆ, ನಮಗೆ ಅದು ಸಂಪೂರ್ಣವಾಗಿ ನ್ಯಾಯ ಸಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಮನೆ ಬಾಗಿಲಿಗೆ ಬರಲಿಕ್ಕಿಲ್ಲ, ವಸೂಲು ಮಾಡಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಆದರೆ ಸಾಲ ಮನ್ನಾವೇ ಆಗಬೇಕು. ಯಾಕೆ ಹೇಳಿದರೆ ಆಧಾರ ರಹಿತ ಮತ್ತು ಕಾನೂನು ಬಾಹಿರ ಅದು ಸಾಲ ಮನ್ನಾ ಆಗಲೇಬೇಕು. ಮತ್ತು ಈ ಸಿಬಿಲ್ ಏನು ಹಾಕ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸಿಂದ, ಬ್ಯಾಂಕುಗಳಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂತ ಹೇಳಿ. ಈಗ ಬ್ಯಾಂಕುಗಳಲ್ಲಿ ಲೋನ್ ಸಿಗಲಿಕ್ಕೆ ಈ ಮೈಕ್ರೋ ಫೈನಾನ್ಸ್ಗಳಿಂದ ಆದಂಥ ತೊಂದರೆಗಳನ್ನು ಪರಿಗಣಿಸಿದ ನಮಗೆ ಬ್ಯಾಂಕುಗಳಿಂದ ಎಲ್ಲ ಮಹಿಳೆಯರಿಗೆ ಸಾಲವನ್ನು ನೀಡಬೇಕು ಅಂತೇಳಿ ನಮ್ಮ ಬೇಡಿಕೆ ಕೂಡ ಸರ್ಕಾರಕ್ಕೆ ಮುಂದೆ ನಾವು ಹೋರಾಟ ಮಾಡಿ ಬೇಡಿಕೆ ಇಡಲಿಕ್ಕೆ ಇದ್ದೇವೆ, ಮನವಿಯನ್ನು ಮಾಡಲಿಕ್ಕಿದ್ದೇವೆ ಮುಂದಿನ ದಿನಗಳಲ್ಲಿ. ಹಾಗೂ ಈ ಕಾನೂನು ಬಾಹಿರ ಚಟುವಟಿಕೆಗಳು ಏನೂ ಕೂಡ ನಡಿಬಾರ್ದು ಅಂತ ಹೇಳಿ ನಾವು ಮಾಡಲಿಕ್ಕಿದ್ದೇವೆ. ಇಲ್ಲ, ಎಲ್ಲ ಕಾನೂನು ಬಾಹಿರವಾಗಿ ಏನು ನಡೆಸ್ತಾ ಇದ್ದಾರೆ. ಅಧಿಕೃತವಾಗಿದ್ದರೆ ಅವರು ಕಾನೂನು ಪ್ರಕಾರವೇ ಅವರು ವ್ಯವಹಾರವನ್ನು ಮಾಡಲಿ, ಕಾನೂನು ಬಾಹಿರವಾಗಿ ಮಾಡಬಾರ್ದು ಅಂತ ಹೇಳಿ. ಅಂದರೆ ಈ ಥರ ದೌರ್ಜನ್ಯ ಆಗಬಾರ್ದು, ಹೆಣ್ಮಕ್ಳ ಮೇಲೆ ಅವರಿಗೆ ಆವಾಜು ಶಬ್ದದಿಂದ ಬೈದು ಅವರಿಗೆ ಅವಮಾನ ಆಗಬಾರ್ದು. ಇವರ ವ್ಯವಹಾರಗಳು ಏನಿದ್ರು ಕೂಡ ಮತ್ತು ಅವರಿಗೆ ಸಮಯ ಅನ್ನೋದಿರೋದಿಲ್ಲ. ಈಗ ಒಂದು ವ್ಯವಹಾರ ಈ ಬ್ಯಾಂಕ್ಗಳಲ್ಲೆಲ್ಲ 10 ಗಂಟೆ ನಂತರ 5 ಗಂಟೆಗೆ ಕ್ಲೋಸ್ ಆಗ್ತದೆ. ಇವರದ್ದು ಹಾಗೆಲ್ಲ, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಆದರೂ ಇವರ ವ್ಯವಹಾರಗಳು ಮುಗಿಯುವುದಿಲ್ಲ. ಹಾಂ, ಮನೆ ಬಾಗಿಲಿಗೆ ಬಂದು ವ್ಯವಹಾರ ಮಾಡ್ತಾರಲ್ಲ ಅದೆಲ್ಲ ನಿಲ್ಲಬೇಕು ಅಂತ. ಅವಾಚ್ಯ ಶಬ್ದ, ಹಾಂ ಹೌದು. ಸಾಲವನ್ನು ಮನ್ನಾ ಮಾಡಲೇಬೇಕು. ಅಂದರೆ ಇವಾಗ ಏನು ಮಹಿಳೆಯರು ಸಾಲವನ್ನು ತೆಗೆದಿದ್ದಾರೆ, ಅವರಿಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇವರು ಕೊಡುವಾಗ ಅವರಿಗೆ ಆದಾಯ ಇದೆಯಾ ಅಂತ ನೋಡಬೇಕಲ್ಲ. ಈಗ ಆದಾಯ ಇದ್ದವರಿಗೆ ಮಾತ್ರ ಸಾಲವನ್ನು ಕೊಡಬೇಕು, ಆದಾಯ ಇಲ್ಲದವರಿಗೆ ಯಾಕೆ ಇವರು ಸಾಲವನ್ನು ಕೊಡ್ತಾರೆ? CPM ಪಕ್ಷದ ಕರ್ನಾಟಕ ರಾಜ್ಯ ಸಮಿತಿ ಒಂದು ಮೈಕ್ರೋ ಫೈನಾನ್ಸಿನ ಕಿರುಕುಳದ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳಿ ಕರೆ ಕೊಟ್ಟಿತ್ತು. ಅದರ ಭಾಗವಾಗಿ ನಾವು ಇಲ್ಲಿನ ಉಡುಪಿ ಜಿಲ್ಲೆಯಲ್ಲಿ ಜಯನ್ ಮಲ್ಪೆ ಅವರ ನೇತೃತ್ವದ ದಲಿತ ಸಂಘರ್ಷ ಸಮಿತಿ ಮತ್ತು ಅಂಬೇಡ್ಕರ್ ಯುವ ಸೇನೆ ಹಾಗೂ ಋಣಮುಕ್ತ ಹೋರಾಟ ಸಮಿತಿಯ ಮಮತಾ ನಾಯಕ್ ಅವರನ್ನು ಸಂಪರ್ಕ ಮಾಡಿದಾಗ ಅವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಈಗ ಪ್ರಶ್ನೆ ಏನಂತೇಳಿ ಹೇಳಿದರೆ, ಈ ಒಂದು ಧರ್ಮಸ್ಥಳ ಸಂಘದವರು ಕೂಡ ದೊಡ್ಡ ರೀತಿಯಲ್ಲಿ ಬಡ್ಡಿಯನ್ನು ಇದಕ್ಕೆ ತಗೊಳ್ತಾ ಇದ್ದಾರೆ ಅಂತೇಳಿ ಹೇಳೋದು ಒಂದು ಅಂಶ. ಹಾಗೆ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅವರಿಗಿಂತ ಜಾಸ್ತಿ ಬಡ್ಡಿಗಳನ್ನು ಹಾಕ್ತಾರೆ. ಈ ಬಡ್ಡಿ ಜಾಸ್ತಿ ಹಾಕಿರೋದ್ರಿಂದ
ಆದಾಯ ಕಡಿಮೆ ಆಗಿರೋದ್ರಿಂದ ಜನ ಅದನ್ನು ತೀರಿಸ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ 2416 ರೂಪಾಯಿ 3 ಲಕ್ಷ ಸಾಲ ತೊಗೊಂಡ್ರೆ 2416 ರೂಪಾಯಿ ಅವರು ಪಾವತಿ ಮಾಡಬೇಕು ಒಂದು ವಾರಕ್ಕೆ. ಅಂದರೆ ದಿವಸಕ್ಕೆ 400 ರೂಪಾಯಿ ಅವ್ರು ಕೊಡಬೇಕಾಗತ್ತೆ. ದಿವಸಕ್ಕೆ 400 ರೂಪಾಯಿ ಕೊಡಬೇಕು ಅಂತೇಳಿ ಹೇಳಿದರೆ ಇವತ್ತಿನ ಕೂಲಿ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಅದನ್ನು ವಾಪಸ್ ಕೊಡುವಂಥದ್ದು ಹೇಗೆ? ಅಂಥ ಕಷ್ಟದ ಪರಿಸ್ಥಿತಿಗೆ ಅದನ್ನು ಜನ ಸಿಲುಕ್ತಾರೆ ಅಂತೇಳಿ ಹೇಳುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಸಾಲಗಳನ್ನು ವಾಪಸ್ ತಿನ್ನಲಿಕ್ಕೆ ಆಗೋದಿಲ್ಲ. ವಾಪಸ್ ಕೊಡಲಿಕ್ಕೆ ಆಗದೇ ಇದ್ದಾಗ ಅವ್ರು ಪುನಃ ಹೊಸ ಸಾಲವನ್ನು ತಗೊಳ್ಬೇಕಾಗತ್ತೆ. ಇದೆಲ್ಲ ಕಾರಣದಿಂದಾಗಿ ಸಾಲದ ಸುಳಿಯಲ್ಲಿ ಅವರು ಸಿಲುಕ್ತಾರೆ. ಈ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅವ್ರ ಮನೆಗೆ ಹೋಗಿ ಕಿರುಕುಳ ಕೊಟ್ಟು ಅದರ ಮುಖಾಂತರವಾಗಿ ಅವರು ಕೆಲವರೆಲ್ಲ ಆತ್ಮಹತ್ಯೆಗೆ ಹೋಗೋದು ಅಥವಾ ಬೇರೆ ಬೇರೆ ತೊಂದರೆಗಳನ್ನು ಮಾಡುವಂಥದ್ದನ್ನು ಕಾಣ್ತಾ ಇದ್ದೀವಿ. ಇದೆಲ್ಲ ನಿಲ್ಲಬೇಕು. ಈಗ ಸುಗ್ರೀವಾಜ್ಞೆ ತಂದಿದ್ದಾರೆ. ಸುಗ್ರೀವಾಜ್ಞೆ ತಂದರೂ ಕೂಡ ನೋಂದಾಯಿತ ಸಂಸ್ಥೆಗಳಿಗೆ ಅದು ಅಪ್ಲಿಕೇಬಲ್ ಅಲ್ಲ ಅನ್ನುವಂಥ ಮಾತುಗಳು ಆ ಸುಗ್ರೀವಾಜ್ಞೆಯಲ್ಲಿ ಇದೆ. ಅದು ಕೂಡದು ಎಲ್ಲ ಸಂಸ್ಥೆಗಳಿಗೂ ಇದು ಅನ್ವಯ ಆಗಬೇಕು ಅಂತೇಳಿ ಹೇಳುವಂಥ ಒತ್ತಾಯವನ್ನು ಮಾಡ್ತೀವಿ. ಮತ್ತು ಇದರಲ್ಲಿ ನೊಂದವ್ರಿಗೂ ಸಹಾಯಕ್ಕೆ ನಾವು ನಿಲ್ತೀವಿ ಅಂತೇಳಿ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಉಡುಪಿಯಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಏನು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬಹಳಷ್ಟು ಜನ ಇದರ ವಿರುದ್ಧ ಏನು ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಮೈಕ್ರೋ ಫೈನಾನ್ಸ್ನಿಂದ ಬಹಳಷ್ಟು ಮಂದಿಗೆ ತೊಂದರೆ ಆಗ್ತಿರುವಂಥದ್ದು, ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಏನು ತಗೊಂಡಂತಹ ಸಾಲಕ್ಕೆ ಬಡ್ಡಿಯನ್ನು ವಿಧಿಸಿರುವಂತಹ ಮೈಕ್ರೋ ಫೈನಾನ್ಸ್ ವಿರುದ್ಧ ಬಹಳಷ್ಟು ಹೋರಾಟಗಳು ಮೊದಲಿಂದ ಕೂಡ ನಡೀತಾ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಇದರ ಕಾವು ಒಂದಷ್ಟು ಜೋರಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಒಂದಷ್ಟು ಕಡೆಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಕೂಡ ನಡೆದಿರುವಂಥ ರಾಜ್ಯದಲ್ಲಿ ಅಂತ ಹೇಳ್ಬೋದು. ಅದನ್ನು ಹೊರತುಪಡಿಸಿದರೆ ಉಡುಪಿಯಲ್ಲಿ ಕೂಡ ಏನು ಈ ಲೇವಾದೇವಿ ವ್ಯವಹಾರ ಇರ್ಬೋದು, ಮೈಕ್ರೋ ಫೈನಾನ್ಸ್ ವ್ಯವಹಾರದರು ಏನು ಅದರ ಸಿಬ್ಬಂದಿ ವರ್ಗದಿಂದ ಆಗ್ತಿರುವಂಥ ಕಿರುಕುಳದ ಬಗ್ಗೆ ಒಂದಷ್ಟು ಮಹಿಳೆಯರಿಗೆ ತೊಂದರೆಯಾಗಿರುವಂಥದ್ದು, ಇದರ ಬಗ್ಗೆ ಕೂಡ ತಮ್ಮ ಅಳಲನ್ನು ತೋಳ್ಕೊಂಡ್ರು. ಏನು ಈ ಸಮಸ್ಯೆಯನ್ನು ನೋಡ್ತಾ ಹೋಗೋದಾದರೆ ಈ ಸಮಸ್ಯೆ ಬಹಳ ಗಂಭೀರವಾಗಿದ್ದು, ಯಾಕಂತ ಹೇಳಿದರೆ ಸಾಮಾನ್ಯ ಜನರಿಗೆ ಅಂದರೆ ಅವರಿಗೆ ಏನು ಕೆಲವೊಂದಷ್ಟು ಸಂಘಟನೆಗಳು ಮುಂದೆ ಬಂದು ಈಗ ಸಹಾಯವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ರಾಜ್ಯದಂತ ಕೂಡ ಅಂದರೆ ಉಡುಪಿಯಲ್ಲೂ ಕೂಡ ಇದನ್ನು ಗಮನಿಸಬಹುದು. ಬಹಳಷ್ಟು ಹೋರಾಟದಲ್ಲಿ ಸಂಘ ಸಂಸ್ಥೆಗಳು ಈ ಮಹಿಳೆಯರಿಗೆ ಏನು ಅವರ ಪರವಾಗಿ ನಿಂತಿರುವಂಥದ್ದು, ಮೈಕ್ರೋ ಫೈನಾನ್ಸ್ ವಿರುದ್ಧ ಧ್ವನಿ ಎತ್ತಿರುವಂಥದ್ದು ಬಹಳಷ್ಟು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಏನೇ ಇರಲಿ, ಮೈಕ್ರೋ ಫೈನಾನ್ಸಿಂದ ಆಗ್ತಿರುವಂಥ ತೊಂದರೆ ಏನು ಲೇವಾದೇವಿ ವ್ಯವಹಾರದ ವಿರುದ್ಧ ನಡೆತಿರುವಂಥದ್ದು ಈ ಹೋರಾಟದಲ್ಲಿ ಮಹಿಳೆಯರಿಗೆ ಜಯ ಸಿಗಲಿ ಅನ್ನೋದು ನಮ್ಮ ಚಾನಲ್ನ ಆಶಯ ಕೂಡ. ಇದಾಗಿತ್ತು ಈ ಬಾರಿಯ ವಾಯ್ಸ್ ಆಫ್ ಯು ವಿಶೇಷ ಸಂಚಿಕೆ. ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ ಯು. ನಮಸ್ಕಾರ. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಈ 12 ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾ ಗೋಲ್ಡ್. ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ, ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು, ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ. ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು. 25,000 ಖರೀದಿ ಮೇಲೆ ಅದೃಷ್ಟ ಕೂಪನ್, ವಜ್ರದ ನೆಕ್ಲೆಸ್, ಓಲೆ, ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ. ನಂದಾ ಗೋಲ್ಡ್, ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಜಾಮಿಯಾ ಮಸೀದಿ ರಸ್ತೆ, ಸಿಟಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ಕಾಂಟ್ಯಾಕ್ಟ್ 082025300019. ಮೊಬೈಲ್ ನಂಬರ್ 94480124777.